ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಪ್ರತಿನಿತ್ಯ ತಪ್ಪದೇ ಧ್ಯಾನ ಮಾಡ್ತಾ ಇದ್ದೀರಾ? ಮಾನವನ ಪತನಕ್ಕೆ ಅವರಲ್ಲಿ ಇರೋ ಅಹಂಕಾರವೇ ಕಾರಣ. ನನಗೇನು ಕಡಿಮೆ, ನಾನು ಇಂಥವರ ಮಗ, ಇಂಥವರ ಮಗಳು, ನನಗಿಷ್ಟು ಆಸ್ತಿ ಇದೆ, ಇಷ್ಟು ಐಶ್ವರ್ಯ ಇದೆ, ಇಂಥ ಪೊಸಿಷನ್ನಲ್ಲಿ ಇದ್ದೀನಿ, ನನಗೆ ಇಷ್ಟು ಬಂಧು ಬಳಗ ಇದೆ. ಈ ಎಲ್ಲ ಭಾವನೆಗಳು ಅವರ ಪತನಕ್ಕೆ ಕಾರಣವಾಗುತ್ತೆ. ನಿನಗೆ ಆಪತ್ಕಾಲ ಬಂದಾಗ, ಕಷ್ಟಕಾಲ ಬಂದಾಗ ಯಾವ ಆಸ್ತಿ ಐಶ್ವರ್ಯ, ಯಾವ ಪೊಸಿಷನು, ಎಷ್ಟೇ ಬಳಗ ಇದ್ದರೂ ಸಹಾಯಕ್ಕೆ ಬರಲ್ಲ. ನಿನ್ನಲ್ಲಿರೋ ಆ ಅಹಂಕಾರವೇ ನಿನ್ನ ಸುಟ್ಟು ಬಿಡುತ್ತೆ. ನಾವು ಪುರಾಣ ಕಥೆಗಳಲ್ಲಿ ಕೇಳಿದ್ದೀವಿ, ರಾವಣಾಸುರ ಅಹಂಕಾರದಿಂದ ನಾನೇನು ಮಾಡಿದರೂ ನಡೆಯುತ್ತೆ, ಬಲಶಾಲಿ ನಾನು ಅಂತ ಹೇಳಿ ಸೀತಾದೇವಿನ ಅಪಹರಿಸಿ ತನ್ನ ಪ್ರಾಣಕ್ಕೆ ತಾನೇ ಸಂಚಕಾರ ಮಾಡಿಕೊಂಡಂಗಾಯಿತು. ಅದಕ್ಕೆ ಅಹಂಕಾರ ಎಂದಿಗೂ ಒಳ್ಳೆಯದಲ್ಲ, ಅದು ನಿಮ್ಮನ್ನೇ ಸುಟ್ಟು ಬಿಡುತ್ತೆ. ನಾವು ಹೇಗೆ ಜೀವನ ನಡೆಸಬೇಕು ಅಂತ ನಮಗೆ ತಿಳಿಯಬೇಕೆಂದರೆ ಪ್ರತಿನಿತ್ಯ ತಪ್ಪದೇ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿ ಆನಂದವಾಗಿ ಜೀವಿಸಿ. ಥ್ಯಾಂಕ್ ಯು.